ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಸೆಷನ್ನಲ್ಲಿ ಫ್ಯೂಸ್, ಎಂಸಿಬಿ ಮತ್ತು ಇಎಲ್ಸಿಬಿ ಕುರಿತು ಚರ್ಚಿಸೋಣ. ಎಂಸಿಬಿಯ ವಿಧಗಳು. ಎಂಸಿಬಿಗಳನ್ನು ಧ್ರುವಗಳ ಸಂಖ್ಯೆಯಿಂದ ವರ್ಗೀಕರಿಸಲಾಗಿದೆ. ಇಲ್ಲಿ ಧ್ರುವಗಳು ಸ್ವಿಚ್ಗಳನ್ನು ಉಲ್ಲೇಖಿಸುತ್ತವೆ. ಒಂದೇ ಕಂಬಕ್ಕೆ ಒಂದೇ ಸ್ವಿಚ್ ಇರುತ್ತದೆ. ಎರಡು ಧ್ರುವವು ಅದರಂತೆ ಎರಡು ಸ್ವಿಚ್ಗಳನ್ನು ಹೊಂದಿದೆ. ಸಿಂಗಲ್ ಪೋಲ್ ಸರ್ಕ್ಯೂಟ್ ಬ್ರೇಕರ್ ಸರ್ಕ್ಯೂಟ್ನ ಒಂದೇ ಹಂತವನ್ನು ರಕ್ಷಿಸುತ್ತದೆ ಮತ್ತು ಕೇವಲ ಒಂದು ಸ್ವಿಚ್ ಅನ್ನು ಹೊಂದಿರುತ್ತದೆ. ಡಬಲ್ ಪೋಲ್ ಸರ್ಕ್ಯೂಟ್ ಬ್ರೇಕರ್ ಎರಡು ಸ್ವಿಚ್ಗಳನ್ನು ಹೊಂದಿದೆ ಮತ್ತು ಒಂದು ಹಂತ ಮತ್ತು ತಟಸ್ಥವನ್ನು ಸಹ ರಕ್ಷಿಸುತ್ತದೆ. ತ್ರಿಬಲ್ ಪೋಲ್ ಸರ್ಕ್ಯೂಟ್ ಬ್ರೇಕರ್ ಮೂರು ಸ್ವಿಚ್ಗಳನ್ನು ಹೊಂದಿದೆ ಮತ್ತು ಅವರು ಮೂರು ಹಂತಗಳನ್ನು ಸಹ ರಕ್ಷಿಸುತ್ತಾರೆ. ಫೋಬಲ್ ಪೋಲ್ ಎಂಸಿಬಿ ನಾಲ್ಕು ಸ್ವಿಚ್ಗಳು, ಮೂರು ಹಂತಗಳು ಮತ್ತು ತಟಸ್ಥವನ್ನು ಹೊಂದಿರುತ್ತದೆ. ನಾಲ್ಕು ಧ್ರುವಗಳು ಎಲ್ಲಾ ಮೂರು ಹಂತಗಳನ್ನು ಮತ್ತು ತಟಸ್ಥವನ್ನು ರಕ್ಷಿಸುತ್ತವೆ. ಎಂಸಿಬಿಯ ಪ್ರಸ್ತುತ ರೇಟಿಂಗ್ಗಳು. ಬ್ರೇಕರ್ ಟ್ರಿಪ್ ಮಾಡುವ ಪ್ರವಾಹದ ಮೌಲ್ಯವನ್ನು ಪ್ರಸ್ತುತ ರೇಟಿಂಗ್ ಎಂದು ಕರೆಯಲಾಗುತ್ತದೆ. ಬಳಸಬೇಕಾದ ಎಂಸಿಬಿಯ ರೇಟೆಡ್ ಕರೆಂಟ್ ರಕ್ಷಿಸಬೇಕಾದ ಸಲಕರಣೆಗಳ ಲೋಡ್ ಪ್ರವಾಹವನ್ನು ಅವಲಂಬಿಸಿರುತ್ತದೆ. ಪ್ರಮಾಣಿತ ಎಂಸಿಬಿಗಾಗಿ ಈ ಮೌಲ್ಯವು 6ರಿಂದ 125 ಆಂಪಿಯರ್ಗಳವರೆಗೆ ಇರುತ್ತದೆ. ಅವರು ಈ ಕೆಳಗಿನ ರೇಟಿಂಗ್ಗಳಲ್ಲಿ ಬರುತ್ತಾರೆ: 6A, 10A, 16A, 20A, 25A, 32A, 45A, 50A, 63A, 80A, 100A ಮತ್ತು 125A. ಉದಾಹರಣೆಗೆ, ನಿಮ್ಮ ಮನೆಯು ಹವಾನಿಯಂತ್ರಣವನ್ನು ಹೊಂದಿದ್ರೆ 20 ಆಂಪ್ ಎಂಸಿಬಿಯನ್ನು ಸ್ಥಾಪಿಸಲು ಸಲಹೆ ನೀಡಲಾಗುತ್ತದೆ. ಆದರೆ 6 ಆಂಪ್ಸ್ ಪ್ರಮಾಣಿತ ದೀಪಗಳು ಮತ್ತು ಅಭಿಮಾನಿಗಳಿಗೆ ಸಾಕಷ್ಟು ಇರಬೇಕು. ಎಂಸಿಬಿಯನ್ನು ಹೇಗೆ ಸ್ಥಾಪಿಸುವುದು? ಎಂಸಿಬಿಗೆ ಸಂಪರ್ಕಿಸಬೇಕಾದ ಲೋಡ್ನ ಕರೆಂಟ್ ರೇಟಿಂಗ್ ಅನ್ನು ಲೆಕ್ಕಾಚಾರ ಮಾಡಿ. ಲೋಡ್ಗೆ ಸೂಕ್ತವಾದ ಕರೆಂಟ್ ರೇಟಿಂಗ್ನೊಂದಿಗೆ ಎಂಸಿಬಿಯನ್ನು ಆಯ್ಕೆ ಮಾಡಿ. ಲೋಡ್ ಕರೆಂಟ್ 4 ಆಂಪ್ಸ್ ಆಗಿದ್ದರೆ 6 ಆಂಪ್ಸ್ಗಾಗಿ ಎಂಸಿಬಿ ಆಯ್ಕೆ ಮಾಡಿ ಮತ್ತು 7 ಆಂಪ್ಸ್ಗೆ 10 ಆಂಪ್ಸ್ ಎಂಸಿಬಿಯನ್ನು ಆಯ್ಕೆ ಮಾಡಿ. ಯಾವಾಗಲೂ ಸಿಂಗಲ್ ಮತ್ತು ತ್ರಿಬಲ್ ಹಂತದ ಸರ್ಕ್ಯೂಟ್ಗಳಿಗೆ ಕ್ರಮವಾಗಿ 2 ಮತ್ತು 4 ಧ್ರುವಗಳಿಗೆ ಆದ್ಯತೆ ನೀಡಿ. ನಾಬ್ ಅನ್ನು ಆನ್ ಮತ್ತು ಆಫ್ ಮಾಡುವ ಮೂಲಕ ಎಂಸಿಬಿಯನ್ನು ಹಸ್ತಚಾಲಿತವಾಗಿ ಪರಿಶೀಲಿಸಿ. ಅದನ್ನು ಕೆಳಕ್ಕೆ ಎಳೆಯುವಾಗ ಗುಬ್ಬಿ ತ್ವರಿತವಾಗಿ ಬೀಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಎಂಸಿಬಿಯನ್ನು ಆರೋಹಿಸಲು ಸ್ಥಳವನ್ನು ಆರಿಸಿ. ಎಂಸಿಬಿಗಳನ್ನು ಯಾವಾಗಲೂ ಲೋಹದ ಫಲಕದ ಆವರಣದೊಳಗೆ ಅಳವಡಿಸಬೇಕು. ಸೂಕ್ತವಾದ ತಿರುಪು ಮೊಳೆಗಳೊಂದಿಗೆ ಗೋಡೆಯ ಮೇಲೆ ಲೋಹದ ಪೆಟ್ಟಿಗೆಯನ್ನು ಆರೋಹಿಸಿ. ಮೆಟಲ್ ಬಾಕ್ಸ್ ಒಳಗೆ ಎಂಸಿಬಿ ಎಂಡ್ ಕ್ಲಾಂಪ್ ಅಥವಾ ಸಿ ಕ್ಲಾಂಪ್ ಅನ್ನು ಸರಿಪಡಿಸಿ. ಲಗತ್ತಿಸುವ ಸಲುವಾಗಿ ಬಾರ್ ವಿರುದ್ಧ ದೃಢವಾಗಿ ಒತ್ತುವ ಮೂಲಕ ಎಂಸಿಬಿಯನ್ನು ಆರೋಹಿಸಿ. ಎಂಸಿಬಿ ಸರಿಯಾದ ಸ್ಥಾನದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇದರಿಂದ ನೀವು ನಾಬ್ ಅನ್ನು ಮೇಲಕ್ಕೆ ಎತ್ತುವ ಮೂಲಕ ಅದನ್ನು ಆನ್ ಮಾಡಬಹುದು. ಎಂಸಿಬಿಯ ಇನ್ಪುಟ್ ಮತ್ತು ಔಟ್ಪುಟ್ ಬದಿಗಳ ಟರ್ಮಿನಲ್ಗಳಲ್ಲಿ ಸ್ಕ್ರೂಗಳನ್ನು ಸಡಿಲುಗೊಳಿಸಿ. ಎಂಸಿಬಿಯ ಇನ್ಪುಟ್ ಟರ್ಮಿನಲ್ಗಳಿಗೆ ಸರಬರಾಜು ತಂತಿಗಳನ್ನು ಸಂಪರ್ಕಿಸಿ ಮತ್ತು ಎಂಸಿಬಿಯ ಔಟ್ಪುಟ್ ಬದಿಗೆ ಲೋಡ್ ಅನ್ನು ರಕ್ಷಿಸಬೇಕು. ಎಂಸಿಬಿ ನಾಬ್ ಅನ್ನು ಮೇಲಕ್ಕೆ ಎತ್ತುವ ಮೂಲಕ ಲೋಡ್ ಯಾವುದೇ ಅಡೆತಡೆಯಿಲ್ಲದೆ ಕಾರ್ಯನಿರ್ವಹಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ವಿದ್ಯುತ್ ಸರಬರಾಜನ್ನು ಆನ್ ಮಾಡಿ. ಅರ್ಧ ಚದರ ಎಂಎಂ ತಂತಿಯ 1 ಅಡಿ ಉದ್ದವನ್ನು ತೆಗೆದುಕೊಳ್ಳಿ. ತಂತಿ ಎರಡೂ ಬದಿಗಳಲ್ಲಿನ ನಿರೋಧನವನ್ನು ತೆಗೆದುಹಾಕಿ. ನಿರೋಧನ ಭಾಗವನ್ನು ಹಿಡಿದುಕೊಳ್ಳಿ. ತಂತಿಯ ಬೇಡ್ ಭಾಗವನ್ನು ಹಂತ ಮತ್ತು ತಟಸ್ಥ ನಡುವೆ ಕ್ಷಿಪ್ರ ಸೆಕೆಂಡುಗಳವರೆಗೆ ಇರಿಸಿ. ಶಾರ್ಟ್ ಸರ್ಕ್ಯೂಟ್ ಮಾಡುವುದನ್ನು ಹೊರತುಪಡಿಸಿ ಏನೂ ಇಲ್ಲ. ತಕ್ಷಣದಲ್ಲಿ ಎಂಸಿಬಿ ಟ್ರಿಪ್ ಆಗುತ್ತದೆ ಮತ್ತು ಲೋಡ್ಗೆ ವಿದ್ಯುತ್ ಸರಬರಾಜನ್ನು ಸಂಪರ್ಕ ಕಡಿತಗೊಳಿಸುತ್ತದೆ. ಎಂಸಿಬಿಯನ್ನು ಆಫ್ ಮಾಡುವ ಮೂಲಕ ನೀವು ಈಗ ಎಂಸಿಬಿಯ ಆಂಪಿಯರ್ ರೇಟಿಂಗ್ಗಿಂತ ಹೆಚ್ಚಿನ ಲೋಡ್ ಅನ್ನು ಅನ್ವಯಿಸಬಹುದು. ಓವರ್ಲೋಡ್ ಮಾಡುವುದನ್ನು ಬಿಟ್ಟು ಬೇರೇನೂ ಇಲ್ಲ. ನೀವು ಎಂಸಿಬಿಯನ್ನು ಆನ್ ಮಾಡಲು ಪ್ರಯತ್ನಿಸಿದಾಗ ಗುಬ್ಬಿ ಆನ್ ಸ್ಥಾನದಲ್ಲಿ ಉಳಿಯುವುದಿಲ್ಲ. ಓವರ್ಲೋಡ್ ಕರೆಂಟ್ನಿಂದಾಗಿ ಗುಬ್ಬಿ ನಿರಂತರವಾಗಿ ಕೆಳಗೆ ಬೀಳುತ್ತದೆ. ಈಗ ಇಎಲ್ಸಿಬಿ ಬಗ್ಗೆ ಚರ್ಚಿಸೋಣ. ಇಎಲ್ಸಿಬಿ ಅಂದರೆ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಎಂಸಿಬಿಯಂತೆ ಇಎಲ್ಸಿಬಿ ಸಹ ಸ್ವಿಚ್ ಆಗಿದೆ, ಆದರೆ ಇದು ಅರ್ತ್ ಲೀಕೇಜ್ ಅನ್ನು ರಕ್ಷಿಸುತ್ತದೆ. ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಒಂದು ರೀತಿಯ ಸರ್ಕ್ಯೂಟ್ ಬ್ರೇಕರ್ ಆಗಿದ್ದು, ಇದನ್ನು ಸೋರಿಕೆ ಪ್ರವಾಹದ ವಿರುದ್ಧ ರಕ್ಷಣೆಗಾಗಿ ಬಳಸಲಾಗುತ್ತದೆ. ಇದು ಸೋರಿಕೆ ಪ್ರವಾಹವನ್ನು ಪತ್ತೆ ಮಾಡಿದಾಗ ಅದು ವಿದ್ಯುತ್ ಸರಬರಾಜಿನಿಂದ ಲೋಡ್ ಅನ್ನು ಕಡಿತಗೊಳಿಸುತ್ತದೆ. ಅರ್ತ್ ಲೀಕೇಜ್ ವಿದ್ಯುತ್ ಅಪಘಾತಗಳನ್ನು ಉಂಟು ಮಾಡಬಹುದು. ಅದು ಮಾರಣಾಂತಿಕವಾಗಬಹುದು. ಸರಳವಾಗಿ, ಸುರಕ್ಷತಾ ಸಾಧನವಾದ ಇಎಲ್ಸಿಬಿಯ ಪ್ರಾಥಮಿಕ ಉದ್ದೇಶವು ವಿದ್ಯುತ್ ಆಘಾತದಿಂದ ರಕ್ಷಿಸುವುದು. ಯಾವುದೇ ಅನಧಿಕೃತ ಮಾರ್ಗದ ಮೂಲಕ ಸರ್ಕ್ಯೂಟ್ನಿಂದ ತಪ್ಪಿಸಿಕೊಳ್ಳುವ ಸೋರಿಕೆ ಪ್ರವಾಹವನ್ನು ಇದು ಟ್ರ್ಯಾಕ್ ಮಾಡುತ್ತದೆ. ಆದರೆ ಇದು ಓವರ್ಲೋಡ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ನಿಂದ ರಕ್ಷಿಸಲು ಸಾಧ್ಯವಿಲ್ಲ. ಆರ್ಸಿಸಿಬಿ ಅಥವಾ ಉಳಿದಿರುವ ಪ್ರಸ್ತುತ ಸರ್ಕ್ಯೂಟ್ ಬ್ರೇಕರ್ ಇಎಲ್ಸಿಬಿಯ ಮತ್ತೊಂದು ಹೆಸರು. ಅರ್ತ್ ಲೀಕೇಜ್ ಎಂದರೇನು? ಅರ್ತ್ ಲೀಕೇಜ್ಗೆ ಹಲವಾರು ಕಾರಣಗಳಿವೆ. ವಾಹಕಗಳು ಮುರಿದು ಹೋದ ಅಥವಾ ಲೈವ್ ಕಂಡಕ್ಟರ್ ಇನ್ಸುಲೇಷನ್ ಹಾನಿಗೊಳಗಾದ ಪರಿಣಾಮವಾಗಿ ಇದು ಸಂಭವಿಸಬಹುದು. ಹೆಚ್ಚುವರಿಯಾಗಿ ಲೈವ್ ಕಂಡಕ್ಟರ್ ಉಪಕರಣದ ದೇಹವನ್ನು ಸ್ಪರ್ಶಿಸಿದ್ರೆ ಇದು ಸಂಭವಿಸಬಹುದು.
ಮಾನವನು ಕಂಡಕ್ಟರ್ ಅಥವಾ ಉಪಕರಣದ ತುಂಡನ್ನು ಸ್ಪರ್ಶಿಸಿದಾಗ ಕರೆಂಟ್ ಅವರ ದೇಹದ ಮೂಲಕ ಮತ್ತು ಭೂಮಿಗೆ ಚಲಿಸಬಹುದು. ಈ ಲೀಕೇಜ್ ಕರೆಂಟ್ ಅಥವಾ ನಿಷ್ಪ್ರಯೋಜಕ ಕರೆಂಟ್ ಉಪಕರಣವನ್ನು ಸರಿಯಾಗಿ ಭೂಗತಗೊಳಿಸದಿದ್ದರೆ ವಿದ್ಯುತ್ ಅಪಘಾತವನ್ನು ಉಂಟು ಮಾಡಬಹುದು. ಉದಾಹರಣೆಗೆ, ಮೋಟಾರಿನ ಹೊರಭಾಗವು ಉಕ್ಕಿನಿಂದ ಮಾಡಲ್ಪಟ್ಟಿದೆ. ಇದು ವಾತಾವರಣದ ಪರಿಸ್ಥಿತಿಗಳಿಂದ ಆಂತರಿಕ ವೈರಿಂಗ್ ಅನ್ನು ರಕ್ಷಿಸುತ್ತದೆ. ಅಂಕುಡೊಂಕಾದ ಮತ್ತು ಮೋಟಾರ್ ವಸತಿ ನಡುವೆ ಬಲವಾದ ನಿರೋಧನವನ್ನು ಸಹ ಒದಗಿಸಲಾಗುತ್ತದೆ. ಕೆಲವು ಬಾರಿ ಹಳೆಯ ಮೋಟಾರ್ನಲ್ಲಿ ನಿರೋಧನ ವಿಫಲವಾಗಬಹುದು ಅಥವಾ ದುರ್ಬಲವಾಗಬಹುದು. ಈ ಸಮಯದಲ್ಲಿ ಅಂಕುಡೊಂಕಾದ ಕರೆಂಟ್ ಮೋಟಾರಿನ ವಸತಿಗಳಲ್ಲಿ ಹರಿಯಬಹುದು. ಅವನು ಅಥವಾ ಅವಳು ಮೋಟಾರ್ ದೇಹವನ್ನು ಸ್ಪರ್ಶಿಸಿದಾಗ ಅದು ವ್ಯಕ್ತಿಗೆ ವಿದ್ಯುತ್ ಅಪಘಾತವನ್ನು ಉಂಟು ಮಾಡಬಹುದು. ಮೋಟಾರ್ ಸರಿಯಾಗಿ ಅರ್ತ್ ಮಾಡಿದರೆ ಲೀಕೇಜ್ ಕರೆಂಟ್ ಭೂಮಿಗೆ ಹರಿಯುತ್ತದೆ ಮತ್ತು ಅವನು ಅಥವಾ ಅವಳು ಸುರಕ್ಷಿತವಾಗಿರುತ್ತಾರೆ. ನೀವು ಮೋಟಾರ್ ಅನ್ನು ELCBಯೊಂದಿಗೆ ಸಂಪರ್ಕಿಸಿದರೆ ನೀವು ಮೋಟಾರ್ದಲ್ಲಿನ ನಿರೋಧನ ವೈಫಲ್ಯವನ್ನು ಸರಿಪಡಿಸಿದ ಹೊರತು ಅಥವಾ ಮೋಟಾರ್ ಅನ್ನು ಉತ್ತಮವಾದುದಕ್ಕೆ ಬದಲಾಯಿಸಿದ ಹೊರತು ಅದು ಸ್ವಯಂಚಾಲಿತವಾಗಿ ಸರ್ಕ್ಯೂಟ್ ಅನ್ನು ಟ್ರಿಪ್ ಮಾಡುತ್ತದೆ ಅಥವಾ ಆಫ್ ಮಾಡುತ್ತದೆ. ಈ ಸಮಸ್ಯೆಯು ಸಾಮಾನ್ಯವಾಗಿ ಎಲೆಕ್ಟ್ರಿಕ್ ಐರನ್ಗಳಲ್ಲಿಯೂ ಕಂಡುಬರುತ್ತದೆ. ಸಾಮಾನ್ಯವಾಗಿ 30 ಮಿಲಿ ಆಂಪಿಯರ್ಗಳು ಸೋರಿಕೆ ಪ್ರವಾಹಕ್ಕಾಗಿ ಸರ್ಕ್ಯೂಟ್ ಅನ್ನು ಟ್ರಿಪ್ ಮಾಡಲು ಅಥವಾ ಆಫ್ ಮಾಡಲು ELCBಯನ್ನು ವಿನ್ಯಾಸಗೊಳಿಸಲಾಗಿದೆ. ಒಂದು ಉದಾಹರಣೆಯೊಂದಿಗೆ ಚರ್ಚಿಸೋಣ. ಮೋಟಾರು ELCBಯೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು ಮುಖ್ಯ ಪೂರೈಕೆಯಿಂದ 5 ಆಂಪ್ಸ್ ಅನ್ನು ಸೆಳೆಯುತ್ತದೆ. ಅಂದರೆ ಮೋಟಾರ್ ತಟಸ್ಥ ಮೂಲಕ ಹಂತ ರಿಟರ್ನ್ನಿಂದ 5 ಆಂಪ್ಸ್ ಅನ್ನು ತೆಗೆದುಕೊಳ್ಳುತ್ತದೆ. ಮೋಟಾರ್ ಸರಿಯಾದ ನಿರೋಧನವನ್ನು ಹೊಂದಿದ್ದರೆ ಅದು ಹಂತದಿಂದ 5 ಆಂಪಿಯರ್ಗಳನ್ನು ಸೆಳೆಯುತ್ತದೆ ಮತ್ತು ತಟಸ್ಥ ಮೂಲಕ ಪೂರೈಕೆಗೆ ಅದೇ 5 ಆಂಪಿಯರ್ಗಳನ್ನು ಹಿಂತಿರುಗಿಸುತ್ತದೆ. ಹಂತ ಮತ್ತು ತಟಸ್ಥ ವಿದ್ಯುತ್ ನಡುವೆ ಯಾವುದೇ ವ್ಯತ್ಯಾಸವಿಲ್ಲದ ಕಾರಣ ELCB ಆನ್ ಸ್ಥಾನದಲ್ಲಿ ಉಳಿಯುತ್ತದೆ. ಮೋಟಾರ್ ನಿರೋಧನ ವೈಫಲ್ಯಗೊಳ್ಳುತ್ತದೆ ಮತ್ತು ಅದರ ವಸತಿಗೆ ಕೆಲವು ಸೋರಿಕೆ ಪ್ರವಾಹವನ್ನು ಸೆಳೆಯುತ್ತದೆ ಎಂದು ಭಾವಿಸೋಣ. ಇದು 40 ಮಿಲಿ ಆಂಪ್ಸ್ ಆಗಿರಬಹುದು. ಈಗ ಮೋಟಾರ್ ಮುಖ್ಯದಿಂದ 5.4 ಆಂಪ್ಸ್ ಕರೆಂಟ್ ಅನ್ನು ಸೆಳೆಯುತ್ತದೆ. ಇದರಲ್ಲಿ ಮೋಟಾರಿನ ಹೊರಭಾಗವು 40 ಮಿಲಿ ಆಂಪ್ಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಉಳಿದ 5 ಆಂಪ್ಸ್ ತಟಸ್ಥಕ್ಕೆ ಹಿಂತಿರುಗುತ್ತದೆ. ಇಲ್ಲಿ 40 ಮಿಲಿ ಆಂಪ್ಗಳೊಂದಿಗೆ ಹಂತ ಮತ್ತು ತಟಸ್ಥ ನಡುವೆ ಕರೆಂಟ್ ವ್ಯತ್ಯಾಸವಿದೆ. ELCB ಟ್ರಿಪ್ ಮಾಡಲು ಅಥವಾ ಸರ್ಕ್ಯೂಟ್ನೊಂದಿಗೆ ವಿದ್ಯುತ್ ಸರಬರಾಜನ್ನು ಆಫ್ ಮಾಡಲು ಈ 40 ಮಿಲಿ ಆಂಪ್ಗಳು ಸಾಕು. ELCBಯನ್ನು ಹೇಗೆ ಆಯ್ಕೆ ಮಾಡುವುದು ಎಂಬುದನ್ನು ನಾವು ಚರ್ಚಿಸೋಣ. MCBಯಂತೆ ELCB ಏಕಹಂತ ಮತ್ತು 3 ಹಂತದ ಸರ್ಕ್ಯೂಟ್ಗಳಿಗೆ ಅನುಕ್ರಮವಾಗಿ 2 ಪೋಲ್ ಮತ್ತು 4 ಪೋಲ್ಗಳಿಗೆ ಲಭ್ಯವಿದೆ. ELCB ಕರೆಂಟ್ ರೇಟಿಂಗ್ ಆಯ್ಕೆಯು ಕರೆಂಟ್ ಸಂವೇದನೆಯ ಟ್ರಿಪ್ಲಿಂಗ್ ಹೊರತುಪಡಿಸಿ MCBಯಂತೆ ಇರುತ್ತದೆ. ELCB 30 mA, 100 mA ಮತ್ತು 300 mA ಸೇರಿದಂತೆ ಹಲವಾರು ಟ್ರಿಪ್ಲಿಂಗ್ ಸೆನ್ಸಿಟಿವಿಟಿ ಮಟ್ಟವನ್ನು ಹೊಂದಿದೆ. ಮಾನವ ಸುರಕ್ಷತೆಗೆ ವಿದ್ಯುತ್ ಅಪಾಯಗಳ ವಿರುದ್ಧ ರಕ್ಷಿಸಲು ನಾವು 30 mAಯನ್ನು ಸೂಕ್ಷ್ಮತೆಯಾಗಿ ಆರಿಸಬೇಕು ಮತ್ತು ವಿದ್ಯುತ್ ಉಪಕರಣಗಳ ವಿರುದ್ಧ ವಿದ್ಯುತ್ ಅಪಾಯಗಳನ್ನು ರಕ್ಷಿಸಲು ನಾವು 300 mAನ ಸೂಕ್ಷ್ಮತೆಯನ್ನು ಆಯ್ಕೆ ಮಾಡಬಹುದು. ELCBಯನ್ನು ಹೇಗೆ ಸಂಪರ್ಕಿಸುವುದು ಎಂದು ನಾವು ಚರ್ಚಿಸೋಣ. ELCB ಮೌಂಟಿಂಗ್ ಅಥವಾ ಫಿಕ್ಸಿಂಗ್ ವಿಧಾನವು MCBಯಂತೆಯೇ ಇರುತ್ತದೆ. ಯಾವುದೇ ಸರ್ಕ್ಯೂಟ್ನಲ್ಲಿ ELCB MCB ಮತ್ತು ಲೋಡ್ ನಡುವೆ ಸಂಪರ್ಕ ಹೊಂದಿದೆ. MCB ಯಾವಾಗಲೂ ಮೊದಲು ಸಂಪರ್ಕಗೊಳ್ಳುತ್ತದೆ, ಏಕೆಂದರೆ ELCB ಮತ್ತು MCB ನಡುವೆ ಯಾವುದೇ ದೋಷ ಸಂಭವಿಸಿದ್ದಲ್ಲಿ ELCBಯನ್ನು ಮೊದಲು ಸಂಪರ್ಕಿಸಿದಾಗ MCB ELCBಯನ್ನು ರಕ್ಷಿಸಲು ಸಾಧ್ಯವಿಲ್ಲ ಮತ್ತು ಸರ್ಕ್ಯೂಟ್ ಹಾನಿಗೊಳಗಾಗಬಹುದು. ELCB 2 ಕರೆಂಟ್ ರೇಟಿಂಗ್ಗಳನ್ನು ಹೊಂದಿದೆ. ಒಂದು ರೇಟೆಡ್ ಕರೆಂಟ್, ಉದಾಹರಣೆಗೆ 16A, 20A ಮತ್ತು 125A ವರೆಗೆ, ಮತ್ತು 2 30 mA, 100 mA ಮತ್ತು 300 mA ನಂತಹ ಪ್ರಸ್ತುತ ಸೂಕ್ಷ್ಮತೆಯಲ್ಲಿ ರೇಟ್ ಮಾಡಲಾಗಿದೆ. ELCB ಈ ರೇಟಿಂಗ್ ಕರೆಂಟ್ಗೆ ತಡೆದುಕೊಳ್ಳಬಲ್ಲದು ಎಂದು ರೇಟ್ ಮಾಡಲಾದ ಕರೆಂಟ್ ಸೂಚಿಸುತ್ತದೆ. ಉದಾಹರಣೆಗೆ 20 ಆಂಪ್ ELCB 20 ಆಂಪ್ ಕರೆಂಟ್ ಅನ್ನು ತಡೆದುಕೊಳ್ಳುತ್ತದೆ. ಅಂದರೆ ಅದರ ಮೂಲಕ 20A ಹೆಚ್ಚು ವಿದ್ಯುತ್ ಹರಿಯುವಾಗ ಅದು ಹಾನಿಗೊಳಗಾಗುತ್ತದೆ. ELCB 100 mA ರೇಟಿಂಗ್ ಹೊಂದಿದೆ ಎಂದು ಭಾವಿಸೋಣ. ಅಂದರೆ 100 mA ಅಥವಾ 100 mAಗಿಂತ ಹೆಚ್ಚು ಲೀಕೇಜ್ ಕರೆಂಟ್ ಸಂಭವಿಸಿದಾಗ ELCB ಟ್ರಿಪ್ ಆಗಿರುತ್ತದೆ. ಆದ್ದರಿಂದ ಯಾವಾಗಲೂ MCBಯ ಕರೆಂಟ್ ರೇಟಿಂಗ್ಗಿಂತ ಹೆಚ್ಚಿನ ELCBಯ ದರದ ಕರೆಂಟ್ ಅನ್ನು ಆಯ್ಕೆ ಮಾಡಿ. ಉದಾಹರಣೆಗೆ ನೀವು 20A MCBಯನ್ನು ಬಳಸಿದರೆ ನೀವು 20Aಗಿಂತ ಹೆಚ್ಚಿನ ಕರೆಂಟ್ ರೇಟಿಂಗ್ನ ELCBಯನ್ನು ಬಳಸಬೇಕು. MCBಯ ಕರೆಂಟ್ ರೇಟಿಂಗ್ಗಿಂತ ಕಡಿಮೆ ಕರೆಂಟ್ ರೇಟಿಂಗ್ ಹೊಂದಿರುವ ELCBಯನ್ನು ನೀವು ಬಳಸಿದರೆ ELCB ಹಾನಿಗೊಳಗಾಗುತ್ತದೆ. ನೀವು 6 ಉಪ ಸರ್ಕ್ಯೂಟ್ಗಳನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ. ಪ್ರತಿ ಉಪ ಸರ್ಕ್ಯೂಟ್ 6 ಆಂಪ್ ಸಿಂಗಲ್ ಪೋಲ್ MCBಯಿಂದ ರಕ್ಷಿಸಲ್ಪಟ್ಟಿದೆ. ಆದ್ದರಿಂದ ನೀವು 2 ಧ್ರುವ MCBಯ 36 ಆಂಪ್ಸ್ಗಾಗಿ ಮುಖ್ಯ ವಿತರಣಾ ಭಾಗದಲ್ಲಿ ಸಾಮಾನ್ಯ MCBಯನ್ನು ಸ್ಥಾಪಿಸಬೇಕು. ನಂತರ ನೀವು ELCBಯನ್ನು ಸಂಪರ್ಕಿಸಿದ್ದೀರಿ. ಮುಖ್ಯ MCB ಮತ್ತು ಸಬ್ ಸರ್ಕ್ಯೂಟ್ MCBಗಳು 36 ಆಂಪ್ಸ್ಗಿಂತ ಕಡಿಮೆ ಇಲ್ಲದ ಕರೆಂಟ್ ರೇಟಿಂಗ್ ಮತ್ತು 30 ಮಿಲಿ ಆಂಪ್ಸ್ನಂತೆ ಸಂವೇದನೆ.
ಈ ವಿಡಿಯೋ ಸೆಷನ್ನಿಂದ ನೀವು ಫ್ಯೂಸ್, ಎಂಸಿಬಿ ಮತ್ತು ಇಎಲ್ಸಿಬಿಯನ್ನು ವಿದ್ಯುತ್ ಸರ್ಕ್ಯೂಟ್ಗೆ ಅನ್ವಯಿಸಲು ಅಥವಾ ಸಂಪರ್ಕಿಸಲು ಮತ್ತು ಅದನ್ನು ರಕ್ಷಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.